Focus on systems, not goals. ಬಹಳ ಜನರು ಗೋಲ್ಸ್ ಅಂದರೆ ಗುರಿಗಳ ಮೇಲೆ ಮಾತ್ರ ಗಮನ ಕೊಡುತ್ತಾರೆ. ನನಗೆ ವೆಯ್ಟ್ ಲಾಸ್ ಬೇಕು, ನನಗೆ ಫಸ್ಟ್ ರ್ಯಾಂಕ್ ಬೇಕು, ನನಗೆ ರಿಚ್ ಆಗಬೇಕು. ಆದರೆ ಈ ಪುಸ್ತಕ ಹೇಳೋದು ಏನು ಗೊತ್ತಾ? ಗೋಲ್ ಇರೋದು ಮುಖ್ಯ, ಆದರೆ ಗೋಲ್ ಮಾತ್ರ ಸಾಕಾಗೋದಿಲ್ಲ. ಯಶಸ್ಸು ಬರುತ್ತದೆ ಸಿಸ್ಟಮ್ಸಿಂದ. ಅಂದರೆ ನೀವು ಪ್ರತಿದಿನ ಏನು ಮಾಡುತ್ತೀರಿ ಅನ್ನೋದರಿಂದ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿಯ ಗೋಲ್ ಎಕ್ಸಾಮ್ನಲ್ಲಿ ಟಾಪ್ ರ್ಯಾಂಕ್ ಪಡೆಯುವುದು. ಆದರೆ ಅವನು ಪ್ರತಿದಿನ ಓದದೇ ಇದ್ದರೆ ಗೋಲ್ ಮಾತ್ರದಿಂದ ಫಲ ಸಿಗೋದಿಲ್ಲ. ಹಾಗೆಯೇ ಒಬ್ಬ ವ್ಯಕ್ತಿಯ ಗೋಲ್ ಫಿಟ್ ಆಗುವುದು. ಆದರೆ ಪ್ರತಿದಿನ ಅನ್ಹೆಲ್ಥಿ ಫುಡ್ ತಿನ್ನುತ್ತಿದ್ದರೆ ಅವನ ಗೋಲ್ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಗೋಲ್ಸ್ ಡೈರೆಕ್ಷನ್ ಕೊಡುತ್ತವೆ, ಆದರೆ ಸಿಸ್ಟಮ್ಸ್ ಪ್ರೋಗ್ರೆಸ್ ಕೊಡುತ್ತವೆ. ನಿಮ್ಮ ಡೈಲಿ ರೂಟೀನ್ ನಿಮ್ಮ ಫ್ಯೂಚರ್ ಅನ್ನು ನಿರ್ಧರಿಸುತ್ತದೆ. ಐಡೆಂಟಿಟಿ ಈಸ್ ಎವ್ರಿಥಿಂಗ್. ಈ ಪುಸ್ತಕದ ಅತ್ಯಂತ ಪವರ್ಫುಲ್ ಲೆಸನ್ ಇದೆ. ಬಹಳ ಜನರು ಹೇಳುತ್ತಾರೆ, ನಾನು ಪುಸ್ತಕ ಓದಲು ಪ್ರಯತ್ನಿಸುತ್ತಿದ್ದೇನೆ, ನಾನು ಎಕ್ಸಸೈಸ್ ಮಾಡಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ಅವರು ತಮ್ಮನ್ನು ಬದಲಾಯಿಸುವ ಪ್ರಯತ್ನ ಮಾಡೋದಿಲ್ಲ. ಜೇಮ್ಸ್ ಕ್ಲಿಯರ್ ಹೇಳುತ್ತಾರೆ, ನೀವು ಮಾಡೋ ಕೆಲಸಕ್ಕಿಂತ ನೀವು ಯಾರು ಆಗಬೇಕು ಅನ್ನೋದು ಮುಖ್ಯ. ಉದಾಹರಣೆಗೆ, ನಾನು ರನ್ನಿಂಗ್ ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಹೆಲ್ಥಿ ಪರ್ಸನ್ ಅನ್ನೋದು ಹೆಚ್ಚು ಪವರ್ಫುಲ್. ನಾನು ಓದುತ್ತೀನಿ ಅನ್ನೋದಕ್ಕಿಂತ ನಾನು ಡಿಸಿಪ್ಲಿನ್ಡ್ ಸ್ಟೂಡೆಂಟ್ ಅನ್ನೋದು ಉತ್ತಮ. ಯಾಕೆಂದರೆ ನಾವು ನಮ್ಮ ಐಡೆಂಟಿಟಿಗೆ ತಕ್ಕಂತೆ ನಡೆದುಕೊಳ್ಳುತ್ತೇವೆ. ನೀವು ನಿಮ್ಮನ್ನು ಲೇಸಿ ಅಂತ ನಂಬಿದರೆ ನಿಮ್ಮ ಆಕ್ಷನ್ಸ್ ಕೂಡ ಹಾಗೆಯೇ ಇರುತ್ತವೆ. ಆದರೆ ನೀವು ನಿಮ್ಮನ್ನು ಹಾರ್ಡ್ ವರ್ಕಿಂಗ್ ಪರ್ಸನ್ ಅಂತ ನಂಬಿದರೆ ನಿಮ್ಮ ಅಭ್ಯಾಸಗಳು ಕೂಡ ಬದಲಾಗುತ್ತವೆ. ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದಿಂದ ಪ್ರೇರಿತವಾದ ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.